ಹಾಯ್ ಗೈಸ್, ನಾನು ನಿಮ್ಮ ಕನ್ನಡ ವಿಶ್ವ ಟೆಕ್ ಸುರೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಕ್ಯಾಟಗಿರಿನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳೋದು ಮತ್ತು ಯಾವೆಲ್ಲ ಕ್ಯಾಟಗಿರಿ ಇರುತ್ತೆ ಅಂತ ನಾವು ನೋಡ್ಕೊಳ್ಳೋಣ. ಮತ್ತು ಕ್ಯಾಟಗಿರಿನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳೋದು, ಆ ಕ್ಯಾಟಗಿರಿ ಯಾವ ಕ್ಯಾಟಗಿರಿ ನಿಮಗೆ ಇಷ್ಟ ಆಗುತ್ತೋ ಆ ಕ್ಯಾಟಗಿರಿನ ನೀವು ಸೆಲೆಕ್ಟ್ ಮಾಡ್ಕೊ. ಎಲ್ಲರಿಗೂ ಹೊಸ ಯೂಟ್ಯೂಬರ್ಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಕ್ಯಾಟಗಿರಿನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕ್ಯಾಟಗಿರಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಹಲವಾರು ಕನ್ಫ್ಯೂಷನ್ ಇರುತ್ತೆ. ಅದಕ್ಕಾಗಿ ನಾನು ಇವತ್ತು ಆ ವಿಡಿಯೋನ ತಿಳಿಸ್ಕೊಡೋಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೋಡಿ, ನೀವೇನಾದರೂ ಹೊಸ ಯೂಟ್ಯೂಬರ್ ಯಾರಾದರೂ ಯೂಟ್ಯೂಬ್ ಮಾಡಬೇಕಂತ ನೀವು ಅಂದ್ಕೊಂಡಿದ್ರೆ, ನೀವು ಒಂದು ಕ್ಯಾಟಗಿರಿನ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಹೇಳ್ತಾ ಇದ್ದೀನಿ, ಹೊಸ ನೀವು ಯೂಟ್ಯೂಬರ್ ಯಾರು ಹೊಸೊಬ್ಬರೆಲ್ಲ ಯೂಟ್ಯೂಬರ್ ಬರ್ತಾಯಿದ್ದೀರ, ನೀವು ವೀಡಿಯೋನ ಮಾಡಬೇಕು ಅಂದ್ಕೊಂಡಿರ್ತೀರ ಮತ್ತು ಯೂಟ್ಯೂಬ್ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾವ ಥರ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕಂತ. ಹೋಗಿ ಆ ವೀಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯೂಟ್ಯೂಬ್ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕಂತ. ಮತ್ತು ನಿಮ್ಮ ಕ್ಯಾಟಗಿರಿನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕಂತ ನಾನು ತೋರಿಸ್ಕೊಡ್ತೀನಿ. ನಾವು ಇದನ್ನು ಗೂಗಲಲ್ಲಿ ಹೋಗಿ ಮಾಡಬೇಕು. ಗೂಗಲಲ್ಲಿ ಹೋಗಿ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಮಾಡ್ಕೋಬೇಕಂತ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ಎಂಟು ಗಂಟೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಪ್ಪ ಅಂತಂದರೆ ನೀವೇನೇನೋ ಸ್ಕಿಪ್ ಮಾಡಿದ್ರೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ನೆಕ್ಸ್ಟ್ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ಳಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಗೂಗಲ್ಗೆ ಇಲ್ಲ ಕ್ರೋಮ್ ಬ್ರೌಸರ್ಗೆ ಹೋಗಿ, ನಾನು ಗೂಗಲಲ್ಲಿ ಹೋಗ್ತೀನಿ. ಗೂಗಲಲ್ಲಿ ಹೋಗ್ತು youtube.studio.com ಅಂತ ಸರ್ಚ್ ಮಾಡಿ. ನೋಡಿ, youtube.studio.com ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಬರ್ತಾಯಿದೆ ಆ್ಯಂಡ್ ಸೈನಿಂಗ್ ಅಂತ ಬರ್ತಾಯಿದೆ, ಲಾಗಿನ್ ಅಂತ ಬರ್ತಾಯಿದೆ. ನೀವೇನು ಮಾಡಬೇಕಪ್ಪ ಅಂದರೆ ಸೈನಿಂಗ್ ಅಂತ ಹೊಡೀರಿ. ಸೈನಿಂಗ್ ಅಂತ ಹೊಡೆದ್ಮೇಲೆ ನಿಮ್ಮ YT ಸ್ಟುಡಿಯೋ ಆ್ಯಪು ಓಪನ್ ಆಗುತ್ತೆ. ಅಂದರೆ ಗೂಗಲಲ್ಲಿ ಓಪನ್ ಆಗುತ್ತೆ, ನಿಮ್ಮದು ಓಪನ್ ಆಗೋಲ್ಲ. ವೆಯ್ಟ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೋಡಿ, ನನ್ನ ಚಾನಲ್ ಈ ಥರ ಓಪನ್ ಆಯಿತು. ಈ ಥರ ಓಪನ್ ಆದಮೇಲೆ ನಿಮ್ಮದು ಈ ಥರ ಓಪನ್ ಆಗುತ್ತೆ, ನೋಡ್ಕೊಳ್ಳಿ. ಈ ಥರ ಓಪನ್ ಆದಮೇಲೆ ನೀವು ಹೋಗ್ಬಿಟ್ಟು ಈ 3 ಡಾಟ್ ಕಾಣಿಸ್ತಲ್ಲ, ಅಲ್ಲೋಗ್ಬಿಟ್ಟು ಡೆಸ್ಕ್ಟಾಪ್ ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಡೆಸ್ಕ್ಟಾಪ್ ಸೈಟ್ ಅಂತ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಾಸ್ಟಿಗೆ ಲೆಫ್ಟ್ ಸೈಡಲ್ಲಿ ಕೆಳಗಡೆ ನೀವು ಬಂತಂದರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ ಸಿಗುತ್ತೆ. ಸೆಟ್ಟಿಂಗ್ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ನ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ನಾನು ಇಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಜನರಲ್ಲು, ಚಾನಲ್ಲು, ವೀಡಿಯೋ ಅಪ್ಲೋಡು ಅಂತ ಇದೆ. ಈಗ ಇದು ಬಂದಾದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂತಂದರೆ, ವೀಡಿಯೋ ಅಪ್ಲೋಡ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಫ್ರಂಟ್ ಪೇಜ್ ಹೋಗುತ್ತೆ. ನೀವು ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋನ ಮಾಡ್ತಾಯಿದ್ದೀರಾ ಅನ್ನೋದ್ರ ಇಲ್ಲಿ ತೋರಿಸ್ತಿದ್ರೆ, ನಾನು ಕನ್ನಡ ಮಾಡ್ತಾಯಿದ್ದೀನಿ. ಕನ್ನಡ ಇದು ನೋಡಿ, ಇಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತೀರಾ ಅಂದರೆ ಆ ಲ್ಯಾಂಗ್ವೇಜಲ್ಲಿ ಇಲ್ಲಿ ನಾನು ಕನ್ನಡ ಅಂತ ಕ್ಲಿಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಕನ್ನಡ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿ ತೋರಿಸ್ತಾಯಿದ್ದೀನಿ ನೋಡಿ, ಟೈಟಲ್ಲು ಯಾವ ಲ್ಯಾಂಗ್ವೇಜಲ್ಲಿ ನೀವು ಟೈಟಲ್ನ ಹಾಕ್ತೀರಾ, ವೀಡಿಯೋಗೆ ಯಾವ ಟೈಟಲ್ನ ಹಾಕ್ತೀರಾ, ಅದನ್ನ ಯಾವ ಲ್ಯಾಂಗ್ವೇಜಲ್ಲಿ ಇರಬೇಕು ಅನ್ನೋದನ್ನ ಕೇಳ್ತಿದ್ರೆ, ನಾನು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಂಗ್ಲೀಷ್ ಅಂತ ಹಾಕ್ಕೊಂಡಿದ್ದೀನಿ. ನಾನು ನಿಮ್ಗೆ ಇನ್ನೊಂದು ಸರಿ ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು. ಎಲ್ಲ ಭಾಷೆ ಬರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೀವು ಯಾವ ರೈಟಿಂಗಲ್ಲಿ ಹಾಕಬೇಕು ಅಂದ್ಕೊಂಡಿದ್ರೆ ಆ ರೈಟಿಂಗ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಂಗ್ಲೀಷ್ ಇಂಡಿಯಾ ಅಂತ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡಾದ್ಮೇಲೆ ನೋಡಿ ನಿಮಗೆ ಕಾಮೆಂಟ್ಸು ಹೆಂಗಿರಬೇಕು ಅಂತ ತಿಳಿಸ್ಕೊಡ್ತಿದ್ದೆ. ನಾನು ಓಲ್ಡ್ ಆಲ್ ಕಮೆಂಟ್ಸ್ ಫಾರ್ ವ್ಯೂಸಿಂದ ನನಗೆ ಕಮೆಂಟ್ ಬರಬೇಕಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇಲ್ಲಾಂದರೆ ನೀವು ಆಲ್ ಕಮೆಂಟ್ಸ್ಗೆ ಮಾಡ್ಕೊಳ್ಳಿ. ನಾನು ಬರೀ ನನ್ನ ವೀಡಿಯೋಗೆ ಬರ್ತಾ ಇರೋ ಕಮೆಂಟಿಗೆ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇದಾದ ತಕ್ಷಣ ಈ ಕಡೆ ಬನ್ನಿ. ನೋಡಿ, ಇಲ್ಲಿ ಕ್ಯಾಟಗಿರಿ ಅಂತಿದೆ. ನಿಮ್ಗೆ ಇದು ಮೇನ್ ಬೇಕಾಗಿರೋದು ಕ್ಯಾಟಗಿರಿ. ನೋಡಿ, ನೀವು ಯಾವ ಕ್ಯಾಟಗಿರಿ ಮಾಡ್ತೀರಾ ಆ ಕ್ಯಾಟಗಿರಿ. ಟೋಟಲ್ ಇಲ್ಲಿ 14 ಕ್ಯಾಟಗಿರಿ ಇದೆ. ನಾನು ಕ್ಯಾಟಗಿರಿ ಎಲ್ಲ ಹೇಳ್ತೀನಿ ನೋಡಿ. ಆಟೋಸ್ ಆ್ಯಂಡ್ ವೆಹಿಕಲ್ಸು ಯಾರನ್ನಿದ್ರೆ ನೀವು ಅದನ್ನ ಇದು ಮಾಡ್ಕೊಳ್ಳಿ. ಮತ್ತು ಕಾಮಿಡಿ ಇದೆ, ಆಮೇಲೆ ಎಜುಕೇಷನ್ ಇದೆ, ಆಮೇಲೆ ಎಂಟರ್ಟೈನ್ಮೆಂಟ್ ಇದೆ, ಆಮೇಲೆ ಫಿಲಮ್ಸ್ ಆ್ಯಂಡ್ ಆ್ಯನಿಮೇಷನ್ಸ್ ಇದೆ, ಆಮೇಲೆ ಗೇಮಿಂಗ್ ಇದೆ, ಔಟ್ಸ್ ಆ್ಯಂಡ್ ಸ್ಟೈಲ್ಸ್ ಇದೆ. ಸ್ಟೈಲಾಗಿ ಏನಾದರೂ ಮಾಡ್ತೀರಾ ಅಂದರೆ ನೀವು ಔಟ್ಸ್ ಆ್ಯಂಡ್ ಸ್ಟೈಲ್ಸ್ ಇಟ್ಕೊಳ್ಳಿ. ಮ್ಯೂಸಿಕ್ ಇಟ್ಕೊಳ್ಳಿ. ನೀವು ಯಾವುದನ್ನು ಹೊಸ ಮ್ಯೂಸಿಕ್ ಮಾಡ್ತೀರಾ ಮ್ಯೂಸಿಕ್ ಮಾಡ್ಕೊಳ್ಳಿ. ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸ್ ಇದೆ. ನ್ಯೂಸ್ ಅಂದರೆ ನೀವು ಟಿವಿಲಿ ಬರ್ತಕ್ಕಂಥ ನ್ಯೂಸ್ ನೋಡ್ಬಿಟ್ಟು, ಮತ್ತು ಏನಾದರೂ ಔಟ್ಸೈಡಿಂದ ಏನಾದರೂ ನ್ಯೂಸ್ ಸಿಕ್ಕಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಆ ನ್ಯೂಸ್ನ ಹಾಕೋದನ್ನ ಅದನ್ನು ಇದು ಮಾಡ್ಕೊಳ್ಳಿ. ಆಮೇಲೆ ಪೀಪಲ್ ಆ್ಯಂಡ್ ಬ್ಲಾಗ್ಸ್, ನೀವೇನಾದ್ರು ಬ್ಲಾಗ್ಸು ಏನಾದರೂ ಹೊಸದು ಏನಾದರೂ ನಿಮ್ಮ ಸುತ್ತಮುತ್ತಲಿದ್ದು ಏನಾದ್ರು ತೋರಿಸ್ತಾ ಇದ್ದೀರಿ ಅಂದರೆ ಬ್ಲಾಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಪೆಟ್ಸ್ ಆ್ಯಂಡ್ ಅನಿಮಲ್ಸ್, ನೀವೇನಾದರೂ ಕಾಡಿನಲ್ಲಿ ಏನಾದ್ರು ಪೆಟ್ಸು ಅನಿಮಲ್ಸು ಏನಾದರೂ ತೋರಿಸ್ತಾ ಇದ್ದೀರಿ ಅಂದರೆ ಅದನ್ನ ನೋಡ್ಕೊಳ್ಳಿ.
ಅದಾದಮೇಲೆ ಇಲ್ಲೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೀವೇನಾದರೂ ಹೊಸದಾಗಿ ಏನಾದರೂ ಹೇಳ್ಕೊಡ್ತಾ ಇದ್ದೀರಾ ಅಂತಂದರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಟೆಕ್ನಾಲಜಿ ಆ್ಯಂಡ್ ಸೈನ್ಸ್ ಅಂತ ಹೊಸದು ಏನಾದರೂ ಮೊಬೈಲ್ ಇನ್ನು ಏನಾದರೂ ಬಂದರೆ ಅದು ನೀವು ತಿಳಿಸ್ಕೊಳ್ಳಿ, ಇದನ್ನ ಮಾಡ್ಕೊಳ್ಳಿ. ಆಮೇಲೆ ನೀವು ಸ್ಪೋರ್ಟ್ಸ್ ಬಗ್ಗೆ ಏನಾದರೂ ಹೇಳ್ತೀರಾ ಅಂದರೆ ಹೇಳ್ಕೊಳ್ಳಿ. ಇನ್ನೊಂದು ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್, ಯಾವ ಇವೆಂಟ್ಸು ಟ್ರಾವೆಲ್ಸ್ ನೀವು ಮಾಡಿದ್ರೆ ಅದನ್ನ ಮಾಡ್ಕೊಳ್ಳಿ ಅಂತ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು, ನಾನು ನೋಡಿ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇಷ್ಟು ಮಾಡಿಕೊಂಡ್ರೆ ನಿಮ್ಮ ವಿಡಿಯೋ ಯಾವ ಕ್ಯಾಟಗಿರಿ ಏನು ಅನ್ನೋದು ಯೂಟ್ಯೂಬರ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅದಾದಮೇಲೆ ನಿಮ್ಮ ವಿಡಿಯೋನ ಅವರು ಸಜೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.